ಆತ್ಮೀಯ ಮಾಧ್ಯಮ ಮಿತ್ರರೇ, ಇವತ್ತಿನ ಒಂದು ವಿಶೇಷ ಸುದ್ದಿ. ಈ ಸುದ್ದಿಗೋಷ್ಠಿ ಕಾರ್ಯಕ್ರಮಕ್ಕೆ ಬಹುಜನ ಸಂಘಟನೆಗಳ ಒಕ್ಕೂಟದ ಎಲ್ಲ ಮುಖಂಡರು ಹಾಗೂ ನಮ್ಮ ಸವಿತಾ ಸಮಾಜದ ಮುಖಂಡರು ಸಹ ಇದ್ದಾರೆ. ಶ್ರೀ ಸಿ ರಘುಪತಿಯವರು, ನಮ್ಮ ಹರಳಿ ನಾರಾಯಣವರು, ಶಾಮಣ್ಣವರು, ಕಲೀಮ್ರವರು, ಪವನ್ರವರು, ಮಂಜುನಾಥ್ರವರು, ಅಪ್ಪಮೂರು ಶಂಕರ್ ಅವರು, ನಮ್ಮ ಮಲ್ಲಾಕ್ನಳ್ಳಿ ಕೃಷ್ಣಣ್ಣವರು, ರಂಗನಾಥ್ ಅವರು. ಇವತ್ತು ಈ ಒಂದು ಸುದ್ದಿಗೋಷ್ಠಿ ಜನರಿಗೆ ಮುಟ್ಟಿಸುವಂಥ ಒಂದು ಸುದ್ದಿಗೋಷ್ಠಿ ಆಗಬೇಕು ಅನ್ನೋದು ನನ್ನ ಒಂದು ಇಚ್ಛೆ. ಬಂಧುಗಳೇ, ಏನಿವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟ, ಸಾಹಿತ್ಯ, ಹಲವಾರು ಚಿತ್ರ, ಒಂದು ಫಿಲಿಮು ಫೀಲ್ಡಲ್ಲೂ ಸಹ ನಿರ್ದೇಶಕರಾಗಿ ಒಂದು ಕಥೆಗಳನ್ನು ಬರೆದಿರ್ತಕ್ಕಂಥ ಒಂದು ಹಿರಿಯ ಹೋರಾಟ ಕವಿ ಆಗಿರ್ತಕ್ಕಂಥವರು, ಒಂದು ಕೋಲಾರ ಜಿಲ್ಲೆಯ ಒಂದು ಅವಳಿ ಜಿಲ್ಲೆ ಆಗಿರ್ತಕ್ಕಂಥ ಚಿಂತಾಮಣಿ ಪಕ್ಕದಲ್ಲಿರ್ತಕ್ಕಂಥ ಒಂದು ಗೊಲ್ಲಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಹೋರಾಟದ ಜೊತೆ ಬೆಳೆದಿರ್ತಕ್ಕಂಥವರು ಗೊಲ್ಲಹಳ್ಳಿ ಶಿವಪ್ರಸಾದ್ ಅಂತೇಳಿ. ಅಂಥ ಒಂದು ಶಿವಪ್ರಸಾದ್ ಎಂಬವರು ಹೋರಾಟದ ಹಾಡುಗಳಿಂದ ತಮ್ಮ ಜೀವನದ ಉದ್ದಕ್ಕೂ ಒಂದು ಜನರ ಬದಲಾವಣೆಗಾಗಿ ಬಯಸಿ ಬಂದಿರತಕ್ಕಂಥವರು. ಅಂಥವರು ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಆಡಳಿತದ ಅವಧಿಯಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿ, ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಬಹಳಷ್ಟು ಕಲಾವಿದರನ್ನು ಗುರುತಿಸ್ತಕ್ಕಂಥ ಒಂದು ವ್ಯವಸ್ಥೆ ಅವರ ಅವಧಿಯಲ್ಲಿ ಆಗಬೇಕನ್ನೋದು ಕೂಡ ನಮ್ಮ ಬಹುಜನ ಸಂಘಟನೆಗಳ ಒಂದು ಮುಖ್ಯ ಉದ್ದೇಶ. ಇವತ್ತು ನಾನಾ ರೀತಿಯ ಎಲೆಮರೆ ಕಾಯಿಗಳಂತೆ ಒಂದು ಎಲೆ ಮುರುಗಿನಲ್ಲಿರ್ತಕ್ಕಂಥ ಒಂದು ಕಲಾವಿದರು ಬಹಳಷ್ಟು ಜನ ಇದ್ದಾರೆ. ಒಂದು ತತ್ವಪದ ಆಗಿರ್ಬೋದು, ಚಿತ್ರಗೀತೆಗಳಾಗಿರ್ಬೋದು, ರಂಗನಾಯಕರಾಗಿರಬಹುದು, ತಮಟೆ ಕಲಾವಿದರಾಗಿರಬಹುದು, ವಿವಿಧ ರೀತಿಯ ಕಲಾವಿದರು ಇವತ್ತು ಒಂದು ಗ್ರಾಮೀಣ ಭಾಗದ ಸೊಗಡಿನಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಇವತ್ತು ಬಹಳಷ್ಟು ಜನ ಆ ಒಂದು ವಿದ್ಯೆಗಳಲ್ಲಿ ತೊಡ್ಕೊಂಡು ಇವತ್ತು ಅವ್ರದ್ದೇ ಆದಂಥ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ. ಅಂಥವ್ರನ್ನ ಈ ನೂತನ ಅಧ್ಯಕ್ಷರಾಗಿರ್ತಕ್ಕಂಥವ್ರನ್ನ ನಮ್ಮ ತಾಲೂಕಿಗೆ ಮುಳಬಾಗಿಲು ಅಂತೇಳಿ ಏನು ಪ್ರಸಿದ್ಧ ಪಡೆದಿದೆ ಹೆಸರು, ಅಂಥ ಒಂದು ಮೂಡನ ಬಾಗಿಲಿಗೆ ನಾವು ದಿನಾಂಕ 24/7/2024 ಬುಧವಾರದಂದು ನಾವು ಈ ಮೂಡನ ಮುಳಬಾಗಿಲಿಗೆ ನಾವು ಕರೆಯಿಸಿ ಅವರಿಗೆ ಒಂದು ಅಂಬೇಡ್ಕರ್ ವೃತ್ತದಿಂದ ಹಿಡಿದು ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡೋದರ ಮುಖಾಂತರ ಅಲ್ಲಿಂದ DVG ಗಡಿ ಭವನ ತನಕ ಒಂದು ಕಾಲು ನಡಿಗೆ ಮೆರವಣಿಗೆಯಲ್ಲಿ ಅವರನ್ನು ಆಹ್ವಾನಿಸಿಕೊಂಡು ಅವತ್ತಿನ ದಿವಸ ನಮ್ಮ ಇಡೀ ಮುಳಬಾಗಿಲು ತಾಲೂಕಿನ ಜನತೆಯ ಪರವಾಗಿ, ಕಲಾವಿದರ ಪರವಾಗಿ, ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ಪರವಾಗಿ ಹಾಗೂ ನಮ್ಮ ಜನಸಮೂಹ ಸಂಸ್ಥೆಯ ಪರವಾಗಿ ಎಲ್ಲ ಒಂದು ಪ್ರಜೆಗಳ ಪರವಾಗಿ ನಾನು ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ಆ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಕಲಾವಿದರನ್ನು ಭಾಗವಹಿಸಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು. ಆ ಅಭಿನಂದನೆ ಸಲ್ಲಿಸಿದ ನಂತರ ಅಧ್ಯಕ್ಷರ ಸಮ್ಮುಖದಲ್ಲೇ ಸಹ ಆ ಒಂದು ಬಂದಿರತಕ್ಕಂಥ ಕಲಾವಿದರಿಗೆ ಪ್ರಶಸ್ತಿ ಪತ್ರವನ್ನು ಕೊಡುವಂಥ ಒಂದು ವ್ಯವಸ್ಥೆ ಕೂಡ ನಾವು ಮಾಡ್ಕೊಂಡಿದ್ದೀವಿ ಒಂದು ಜನಸಮೂಹ ಸಂಸ್ಥೆ ವತಿಯಿಂದ. ಹಂಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಆ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಭಾರತ್.